ನೋಡಿ, ಆರೋಗ್ಯವೇ ಮಹಾಭಾಗ್ಯ ಅಂತ ಹೇಳ್ತಾರೆ. ನಮಗೆ ಆರೋಗ್ಯ ಎಷ್ಟು ಮುಖ್ಯ ಅಂತ ಹೇಳಿ ಬಹಳ ಗೊತ್ತಿರುವಂತಹ ವಿಚಾರ. ನಮಗೆ ಆರೋಗ್ಯದಲ್ಲಿ ಸಡನ್ ಆಗಿ ಏರುಪೇರಾಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ನೋಡಿ, ದೊಡ್ಡ ದೊಡ್ಡ ಕಾಯಿಲೆಗಳು ಬರುವಂತಹ ಸಂದರ್ಭದಲ್ಲಿ ನಮಗೆ ಅರಿವೇ ಇರುವುದಿಲ್ಲ, ಯಾಕೆ ಈ ರೀತಿ ಆಗತ್ತೆ. ಮತ್ತು ನಾವು ಸಡನ್ ಆಗಿ ಹಾಸ್ಪಿಟಲ್ಗೆ ಹೋದಂತಹ ಸಂದರ್ಭದಲ್ಲಿ ನಿಮಗೆ ಕ್ಯಾನ್ಸರ್ ಇದೆ, ಬ್ರೆಸ್ಟ್ ಕ್ಯಾನ್ಸರ್ ಇದೆ, ಅಥವಾ ಮತ್ತೊಂದು ಮಗದೊಂದು ಕಾಯಿಲೆ ಇದೆ ಅಂತ ಹೇಳಿ ಸಡನ್ನಾಗಿ ಹೇಳಿಬಿಡ್ತಾರೆ ವೈದ್ಯರು. ಅದು ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ಗೆ ಹೋದ್ಮೇಲೆ ನಮ್ಗೆ ಗೊತ್ತಾಗುತ್ತೆ ನಮ್ಮ ಆರೋಗ್ಯದಲ್ಲಿ ಸಮಸ್ಯೆ ಇದೆ ಅಂತ ಹೇಳಿ. ಎಕ್ಸಾಂಪಲ್ ಕ್ಯಾನ್ಸರ್. ಯಾಕೆ ಈ ರೀತಿಯಾಗಿ ಆಗುತ್ತೆ ಅಂತ ಹೇಳಿ. ಜ್ಯೋತಿಷ್ಯನ ಎರಡು ಭಾಗವಾಗಿ ಮಾಡ್ತೀವಿ. ಒಂದು ಪ್ರಾರಬ್ಧ ಕರ್ಮ, ಇನ್ನೊಂದು ಕ್ರಿಯಮಾನ ಕರ್ಮ. ಪ್ರಾರಬ್ಧ ಅಂತಂದರೆ ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಕರ್ಮಾನುಸಾರ ಬಂದಿರತಕ್ಕಂಥ ಕಾಯಿಲೆಗಳು ಒಂದು. ಕ್ರಿಯಮಾನ ಕರ್ಮ ಅಂತಂದರೆ ನಮ್ಮ ಲೈಫ್ ಸ್ಟೈಲ್ ಕರ್ಮಗಳು. ಲೈಫ್ ಸ್ಟೈಲ್ ಕರ್ಮದಲ್ಲೂ ಕೂಡ ಒಂದು ಇಂಡಿಕೇಷನ್ ಆಗಿ ನಾವು ನೋಡ್ಬೋದು ಜ್ಯೋತಿಷ್ಯದಲ್ಲಿ ಹೊರತು ಲೈಫ್ ಸ್ಟೈಲ್ ಜ್ಯೋತಿಷ್ಯದಲ್ಲಿ ಭಾಳ ಕಷ್ಟ. ಈಗ ನಮಗೆ ಶುಗರ್ ಇದೆ, ಬಿ ಪಿ ಇದೆ, ಆರೋಗ್ಯ ನಮ್ಗೆ ಬಿ ಪಿ ಇದೆ ನೋಡಿ ಜಾತಕದಲ್ಲಿ ಅಂದರೆ ಬರಲ್ಲ, ಅಷ್ಟು ಈಸಿಯಾಗಿ ನಾವು ಹೇಳೋಕ್ಕಾಗಲ್ಲ. ಆದರೆ ದೇಹದೊಳಗಡೆ ಇರತಕ್ಕಂಥ ಉತ್ಪತ್ತಿ ಆಗಿರತಕ್ಕಂಥ ಕೆಲವು ಕಾಯಿಲೆಗಳು, ಲಿವರ್ ಸಮಸ್ಯೆ, ಏನು ಕುಡ್ದಿಲ್ಲ ಮಾಡಿಲ್ಲ ಏನಿಲ್ಲ, ಲಿವರ್ ಸಮಸ್ಯೆ ಬಂದಿದೆ, ಅಥವಾ ಒಂದು ದಿವಸನೂ ಉಪ್ಪು ಜಾಸ್ತಿ ತಿಂದಿಲ್ಲ, ಅಥವಾ ಒಂದು ಸಮಸ್ಯೆನೂ ಏನೂ ಮಾಡಿಲ್ಲ, ಯಾವುದೇ ರೀತಿ ಕೆಟ್ಟ ಹವ್ಯಾಸಗಳು ವ್ಯಸನಗಳಿಲ್ಲ, ಕಿಡ್ನಿ ಸಮಸ್ಯೆ, ಅಥವಾ ಊಟನೇ ಸರಿಯಾಗಿ ಮಾಡಲ್ಲ, ಅಥವಾ ಪದಾರ್ಥಗಳು ಎಣ್ಣೆ ಪದಾರ್ಥ ಆ ಪದಾರ್ಥ ತಿನ್ನತಕ್ಕಂಥದ್ದು, ಹಾರ್ಟ್ ಸಮಸ್ಯೆ, ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಪ್ರಾರಬ್ಧ ಕರ್ಮದಿಂದ ಶುರುವಾಗುತ್ತೆ. ಇದಕ್ಕೆ ಶಾಸ್ತ್ರದಲ್ಲಿ ಟಾಪ್ 3 ಪ್ಲ್ಯಾನೆಟ್ಸ್ನ ಕೊಟ್ಟಿದ್ದಾರೆ. ಟಾಪ್ 3 ಪ್ಲ್ಯಾನೆಟ್ಸ್. ಆ ಟಾಪ್ 3 ಪ್ಲ್ಯಾನೆಟ್ಸ್ ಒಳಗಡೆ ಟಾಪ್ 3 ಮನೆಗಳು ಬರಬೇಕು. ಎಲ್ಲ ರಾಶಿಯವ್ರಿಗೂ ಕೂಡ ಇಂತಿಂಥ ಸಮಸ್ಯೆ ಅಂತ ಏನಿಲ್ಲ. ಎಲ್ಲ ಲಗ್ನದವ್ರಿಗೂ ಕೂಡ ಇದುವರೆಗೂ ಕೂಡ ಕ್ಯಾನ್ಸರ್ ಯಾರ್ಯಾರು ಬಂದಿದೆ, ನನ್ನ ಒಂದು 30 ವರ್ಷ ಅನುಭವದಲ್ಲಿ ಆಲ್ಮೋಸ್ಟ್ ಎಲ್ಲ ಲಗ್ನದವ್ರಿಗೂ ಕ್ಯಾನ್ಸರ್ ಬಂದಿದೆ, ಎಲ್ಲ ರಾಶಿಯವ್ರಿಗೂ ಕ್ಯಾನ್ಸರ್ ಬಂದಿದೆ. ಕ್ಯಾನ್ಸರ್ ಇಂಥ ಲಗ್ನದವ್ರಿಗೆ ಬರುತ್ತೆ, ಇಂಥ ರಾಶಿಯವ್ರಿಗೆ ಬರುತ್ತೆ ಅನ್ನೋ ಒಂದು ಪ್ರಮೇಯ ಇಲ್ಲ. ಆದರೆ ನನ್ನ ಪ್ರಕಾರ ಒಂದು ವಿಸ್ಮಯ ಏನು ಅಂತಂದರೆ, ನಾವೇನು ಯಾವಾಗಲೂ ಕೂಡ ಒಂದು ಗ್ರಹನ ನಾವು ಯಾವಾಗಲೂ ಬೈತಾ ಇರ್ತೀವಿ, ಅದೊಂದು ಗ್ರಹ ಕ್ಯಾನ್ಸರ್ಗೆ ಬಹಳ ಮುಖ್ಯವಾಗಿ ಮುಂದೆ ಬರ್ತಾರೆ, ಅದು ರಾಹು.